ನಮಸ್ಕಾರ. ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಪ್ರವಾಸೋದ್ಯಮದಲ್ಲಿ ಶ್ರಮ ವಹಿಸಿರುವ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರಿಗೆ ಸಹಾಯಧನ ನೀಡಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಬೇಕು. ಶಾಸಕ ಸಿಮೆಂಟ್ ಮಂಜು. ಎರಡನೇ ದಿನಕ್ಕೆ ಕಾಲಿಟ್ಟ ಲೆಕ್ಕಾಧಿಕಾರಿಗಳ ಮುಷ್ಕರ. ಸಾಮಾಜಿಕ ಮಾಧ್ಯಮದಲ್ಲಿ ಮಕ್ಕಳು ಆಸಕ್ತಿ ಹೆಚ್ಚು. ಹಾಸನ ಜಿಲ್ಲಾ ಪಂಚಾಯತ್ ಸಿಒ ಪೂರ್ಣಿಮಾ ಬೇಸರ. ಪ್ರವಾಸೋದ್ಯಮಕ್ಕೆ ಇಲ್ಲಿನ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರು ಹೆಚ್ಚಿನ ಶ್ರಮ ವಹಿಸುತ್ತಿದ್ದು, ಇಲಾಖೆಯ ವತಿಯಿಂದ ಅವರಿಗೆ ಸಹಾಯಧನ ನೀಡಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಬೇಕು ಅಂತ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಶುಕ್ರವಾರ ತಾಲೂಕಿನ ಪೆಂಬಲ್ಸ್ ಆ್ಯಂಡ್ ಬೀನ್ಸ್ ರೆಸಾರ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ, ಹಿಂದಿನಿಂದಲೂ ಅರಣ್ಯ ಉಳಿಸಿ ಬೆಳೆಸಿರುವುದು ಮಲೆನಾಡಿಗರೇ ಹೊರತು ಅರಣ್ಯ ಇಲಾಖೆ. ಮಲೆನಾಡಿಗರಿಂದ ಇಂದು ಅರಣ್ಯ ನಾಶವಾಗಿಲ್ಲ. ಆದ್ದರಿಂದ ಅರಣ್ಯ ರಕ್ಷಣೆ ಹಾಗೂ ಪರಿಸರ ರಕ್ಷಣೆಯನ್ನ ಇಲ್ಲಿನ ಬೆಳೆಗಾರರು ಮಾಡ್ತಿದ್ದಾರೆ. ಮಲೆನಾಡಿನಲ್ಲಿ ಸಾಕಷ್ಟು ಜನರು ಪ್ರವಾಸೋದ್ಯಮ ನಂಬಿ ಬದುಕ್ತಿದ್ದಾರೆ. ಅವರಿಗೆ ಇಲಾಖೆ ಹಾಗೂ ಸರ್ಕಾರ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸಹಕಾರ ನೀಡಬೇಕು ಅಂತ ಒತ್ತಾಯಿಸಿದರು. ಹಾಸನ ಜಿಲ್ಲೆಯಲ್ಲಿ ನಾವು ಹುಟ್ಟಿದ್ದೀವಿ. ನಿಜವಾಗ್ಲೂ ಕೂಡ ನಾವು ಪುಣ್ಯವಂತರು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕೆಂದ್ರೆ ಬೇಲೂರು ಇರ್ಬೋದು, ಹಳೆಬೀಡು ಇರ್ಬೋದು, ನಮ್ಮ ಸಕಲೇಶ್ಪುರದಂತ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾದಂತ ಈ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಹುಟ್ಟಿದ್ವಿ. ನಿಜವಾಗ್ಲೂ ಕೂಡ ನಾವು ಪುಣ್ಯವಂತರು. ಹಿಂದೆ ತಲೆಮಾರುಗಳಿಂದ ಈ ಭಾಗದ ಪರಿಸರವನ್ನ ನಮ್ಮ ತಾತ ಮುತ್ತಾತರ ಸಮೇತ ಉಳಿಸ್ಕೊಂಡು ಬಂದಿದ್ರೆ ನಾವು ಕೂಡ ಉಳಿಸ್ಕೊಂಡು ಬರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ನಾನು ಹಲವಾರು ಅಧಿವೇಶನಗಳಲ್ಲಿ, ಹಲವಾರು ಅರಣ್ಯ ಇಲಾಖೆಯ ಸಭೆಗಳಲ್ಲಿ, ಹಲವಾರು ಜಲಾನಯನ ಸಭೆಗಳಲ್ಲಿ ಕೂಡ ಈ ಭಾಗದ ವಿಚಾರವನ್ನು ಅಂಕಿ ಅಂಶವನ್ನು ಇಟ್ಟು ಪ್ರಸ್ತಾವನೆಯನ್ನು ಮಾಡಿದ್ದೀವಿ. ಅಧಿವೇಶನದಲ್ಲೂ ಕೂಡ ಮಾನ್ಯ ಪ್ರವಾಸೋದ್ಯಮ ಸಚಿವರ ಹತ್ರ ಮಾತಾಡಿದ್ದೀನಿ, ಅರಣ್ಯ ಸಚಿವರ ಹತ್ರ ಮಾತಾಡಿದ್ವಿ, ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಈ ಭಾಗದ ಸಮಸ್ಯೆ ಏನಿದೆ, ಈ ಭಾಗದ ಜನಗಳ ಅನುಭವಿಸ್ತಿರ್ತಕ್ಕಂಥ ನೋವೇನಿದೆ, ಈ ಭಾಗದ ರೈತರ ಸಮಸ್ಯೆ ಏನಿದೆ, ಈ ಭಾಗದ ಅರಣ್ಯ ಇಲಾಖೆಯವರು ನಮಗೆ ದಿನನಿತ್ಯ ಕೊಡ್ತಾರತಕ್ಕಂಥ ಕಿರುಕುಳ ಏನು ಅಂತಕ್ಕಂಥ ಅಂಕಿ ಅಂಶವನ್ನು ಇಟ್ಟು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು. ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಮಾತನಾಡಿ, ಹೊರಗಿನಿಂದ ಬಂದು ಉದ್ಯಮ ನಡೆಸುತ್ತಿರುವವರಿಂದ ಪರಿಸರ ಹಾಳಾಗ್ತಿದೆ. ಇದನ್ನು ತಡೆಗಟ್ಟುವ ಅಗತ್ಯವಿದೆ. ಒತ್ತುವರಿ ವಿಚಾರದಲ್ಲಿ ಸರ್ಕಾರ ಇಟ್ಟಿರುವ ಹೆಜ್ಜೆಯಿಂದ ಮೂಲ ನಿವಾಸಿಗಳಿಗೆ ತೊಂದರೆಯಾಗ್ತಿದೆ ಅಂತ ತಿಳಿಸಿದರು. ಆಯ್ತು, ಹೇಳ್ಬಿಟ್ರೆ ಮಾತ್ರ ಒಳ್ಳೆ ಚಪ್ಪಾಳೆ ಹೊಡೆದ್ರು. ಎಲ್ಲ ಕೇಳೋರಿಗೆಲ್ಲ ಖುಷಿ. ಯಾಕೆಂದ್ರೆ ಆಗ್ತಾನೆ ಇದರಲ್ಲಿ ಹುಡುಗಳೆಲ್ಲ ಹೆಬ್ಬಳ್ಳಿನಲ್ಲಿ ಒಬ್ಬ ಹುಡುಗ ಸಾಯಿಸ್ಬಿಟ್ಟಿತ್ತು, 32 ವರ್ಷದ್ದು. ನನಗೆ ಸುಮಾರು ನನ್ನ ಹೊತ್ತಿಗಾಗಲೇ 82 ಜನ ಸತ್ತಿದ್ರು. ನಾನು ಈ ತುಂಬಾ ಬಹುತೇಕ ಒಂದು 90% ಆ ಸಾವುಗಳಿಗೆ ಹೋಗಿದ್ದೆ. ನಂಗೆ ಆ ಸಾವು ಮನೆಯೊಳ್ಳೋದು ನೋಡಿ ನಮ್ ಸ್ವಲ್ಪ ನೋಡಕ್ಕೆ ಇದು ಗಟ್ಟಿ ದೇಹ ಇದ್ರು ಮನ್ಸು ಮಾತ್ರ ಈ ಹೆಣ್ಣಿನ ಮನಸ್ಸು ತರ ಬೇಗ ಅಳ್ತಾರೆ ಅಂತಾರಲ್ಲ, ಅಂದ್ರೆ ಹಂಗಾಗಿ ನನಗೆ ಆ 21 ವರ್ಷದ ಹುಡುಗಿ 18 ವರ್ಷಕ್ಕೆ ಮೊದಲು. ಈ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕ ತಿಪ್ಪೇಸ್ವಾಮಿ, ರೆಸಾರ್ಟ್ ಮಾಲೀಕರ ಸಂಘದ ಅಧ್ಯಕ್ಷ ಮಾಸ್ತಾರಿ ಲೋಕೇಶ್, ಹಾನುಬಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್, ಹೋಮ್ ಸ್ಟೇ ಮಾಲೀಕರ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರು ಮತ್ತು ಪ್ರವಾಸೋದ್ಯಮ ಪೊಲೀಸರು ಹಾಜರಿದ್ದರು. ಕಂದಾಯ ಇಲಾಖೆಯ ಗ್ರಾಮ ಆಡಳಿತಾಧಿಕಾರಿಗಳ ಪ್ರಮುಖ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕಿನ ಗ್ರಾಮ ಲೆಕ್ಕಾಧಿಕಾರಿಗಳು ತಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ ಎರಡನೇ ದಿನದ ಮುಷ್ಕರದಲ್ಲಿ ಪಾಲ್ಗೊಂಡರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಮಾತನಾಡಿ, ಕಂದಾಯ ಇಲಾಖೆಯಿಂದ ರಾಜ್ಯದಾದ್ಯಂತ ಮುಷ್ಕರ ಕೈಗೊಂಡಿದ್ದಾರೆ. ಇವರ ನ್ಯಾಯಯುತ ಪ್ರಮುಖ 10 ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಬಡವರ ಪರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು, ಇವರ ಬಗ್ಗೆ ಕೂಡಲೇ ಸರ್ಕಾರ ಗಮನ ಕೊಟ್ಟು ಇವರ ಬೇಡಿಕೆ ಬಗೆಹರಿಸಲಿ ಅಂತ ತಿಳಿಸಿದರು. ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾಧ್ಯಕ್ಷ ಜೆಪಿ ವಿಶ್ವನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಮೊದಲ ದಿವಸ ಇಡೀ ರಾಜ್ಯಾದ್ಯಂತ ತಾಲೂಕು ಕಚೇರಿ ಮುಂದೆ ನಮ್ಮ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರಾರಂಭ ಮಾಡಲಾಗಿದ್ದು, ಆದರೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದ ಕಾರಣ ಎರಡನೇ ದಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮುಷ್ಕರ ಮುಂದುವರಿಸಿದ್ದೇವೆ. ಹಗಲು ರಾತ್ರಿ ಎನ್ನದೇ ತಿಂಗಳಾನುಗಟ್ಟಲೆ ಕೆಲಸ ಮಾಡೋದ್ರಿಂದ ತಿಂಗಳ ವೇತನ ಕೊಡಬೇಕು. ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆಯೊಂದಿಗೆ ವೇತನ ನಿಗದಿ ಮಾಡಿ ಅವರ ಹುದ್ದೆಯನ್ನ ಕಾಯಂ ಮಾಡಬೇಕು ಅಂತ ಆಗ್ರಹಿಸಿದರು. ಅಂತ ಸರ್ಕಾರಿ ನೌಕರರ ಸಂಘದ ಹಾಸನ ಜಿಲ್ಲಾ ಅಧ್ಯಕ್ಷ.
ಏನು ನಮ್ಮ ಕಂದಾಯ ಇಲಾಖೆಯಿಂದ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಮುಷ್ಕರ ಕೈಗೊಂಡಾರೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಹಾಸನ ಜಿಲ್ಲೆಯಲ್ಲಿ 8 ತಾಲೂಕು ಒಳಗೊಂಡಂತೆ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ಮುಷ್ಕರ ಕೈಗೊಂಡಾರೆ. ಆ ಮುಷ್ಕರಕ್ಕೆ ಸುಮಾರು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಏನು ಡಿಮಾಂಡ್ಸ್ ಇದೆ, ಪ್ರಮುಖವಾಗಿ 10 ಬೇಡಿಕೆಗಳು, ಆ ಬೇಡಿಕೆಗಳನ್ನು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು IAS ರ್ಯಾಂಕ್ ಆಫೀಸರ್ಸ್ ಇರ್ಬೋದು, ಸರ್ಕಾರ ಇರ್ಬೋದು, ಸ್ಪಂದಿಸಬೇಕು. ಅವ್ರು ಕೇಳೋ ಬೇಡಿಕೆಗಳು ನಿಜವಾದ ನ್ಯಾಯಯುತವಾದ ಬೇಡಿಕೆಗಳಿದ್ದಾವೆ. ಪ್ರಮುಖವಾಗಿ ಅವ್ರು ಏನು ಕೇಳ್ತಾವ್ರೆ, ತಾಂತ್ರಿಕ ಅಧಿಕಾರಿ ಹುದ್ದೆ ವೇತನ ಶ್ರೇಣಿಯನ್ನು ಒದಗಿಸ್ಬೇಕು. ಎರಡನೇದು ಪ್ರಯಾಣ ಭತ್ಯೆ 500 ರೂಪಾಯಿಂದ 3000ಕ್ಕೆ ಹೆಚ್ಚಳ ಮಾಡೋಂಥದ್ದು ಇರ್ಬೋದು. C&R ನಿಯಮಾವಳಿ ಬದಲಾವಣೆ ಮಾಡೋದಿರ್ಬೋದು. ಮತ್ತು ಅವರಿಗೆ ವೇತನ ಇದು ಬೇಸಿಕ್ ಫೆಸಿಲಿಟೀಸು ಅದು ಇಂಪಾರ್ಟೆಂಟು. ಕಂಪ್ಯೂಟ್ರು, ಸ್ಕ್ಯಾನರು, ಪ್ರಿಂಟರು, ಮೊಬೈಲ್ ಆ್ಯಪ್ ಅವ್ರು ಹಳ್ಳಿಲಿ ಕೆಲಸ ಮಾಡಿದ್ರೆ, ಮತ್ತು ಕಚೇರಿ ಇವತ್ತು ನಮ್ಮ VAಗಳು ಎಲ್ಲ ದೇವಸ್ಥಾನ ಕೂತ್ಕೊಳ್ಳೋದು, ಮರದ ಕೆಳಗೆ ಕೂತ್ಕೊಳ್ಳೋ ಅಂಥದ್ದು ಕೆಲಸ ಮಾಡ್ತಾವ್ರೆ. ಮತ್ತು ಸರ್ಕಾರಿ ಈಗ ಕರ್ನಾಟಕ ರಾಜ್ಯ ವ್ಯಾಪ್ತಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಿತಿಯಿಂದ ಆ ಮುಷ್ಕರ ಹಮ್ಮಿಕೊಂಡಿರೋದು ನಮಗೆಲ್ಲ ತಿಳಿದೇ ಇದೆ. ನಿನ್ನೆ ತಾಲೂಕು ಕಚೇರಿ ಮುಂದೆ ಮಾಡಿದ್ದೀವಿ. ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಮೀಡಿಯಾದಲ್ಲಿ ವ್ಯಾಪಕವಾಗಿ ಪ್ರಚಾರ ನೀಡಿದ ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಇವತ್ತು ನಿನ್ನೆ ನಾವು ಏನು ಇಡೀ ರಾಜ್ಯಾದ್ಯಂತ ತಾಲೂಕು ಕಚೇರಿ ಮುಂದೆ ಧರಣಿ ಮಾಡಿದೋ ಅದು ಸರ್ಕಾರದ ಮಟ್ಟಕ್ಕೆ ಸರಿಯಾಗಿ ಇನ್ನೂ ತಲುಪಿಲ್ಲ ಅನಿಸುತ್ತೆ. ಸರ್ಕಾರದಿಂದ ನಮಗೆ ಯಾವುದೇ ಸ್ಪಂದನೆ ಕೂಡ ಇದುವರೆಗೆ ಬಂದಿಲ್ಲ. ಆದ್ದರಿಂದ ನಾವು ಅನಿವಾರ್ಯವಾಗಿ ಇವತ್ತು ಧರಣಿನ ಮುಂದೂಡ್ತಾ ಇದ್ದೀವಿ. ಇವತ್ತು ಎಲ್ಲ ತಾಲೂಕಿನ ಈ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಸೇರಿ 31 ಜಿಲ್ಲೆಯಲ್ಲೂ ಸಹ ಇವತ್ತು ಧರಣಿನ ಶಾಂತಿಯುತವಾಗಿ ನಾವು ನಡೆಸ್ತಾ ಇದ್ದೇವೆ. ನಮ್ಮ ಬೇಡಿಕೆಗಳು ತಮಗೆ ತಿಳಿದಿದೆ, ಸರ್ಕಾರಕ್ಕೂ ತಿಳಿದಿದೆ. ನಮಗೇನು ಅತಿಯಾದ ಕೆಲಸದ ಒತ್ತಡ ಮತ್ತು ರಜಾ ದಿನಗಳಲ್ಲಿ ನಮಗೆ ಕರ್ತವ್ಯ ನಿರ್ವಹಿಸುತ್ತಾ ಒತ್ತಡ ಬರ್ತಾ ಇರೋದು. ಅದೇ ರೀತಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಿರ್ಬೋದು. ಈಗ 101 ನಾವು ಸಕಾಲ ಸೇವೆಗಳಲ್ಲಿ ನಾವು ಯೋಜನೆಗಳನ್ನು ಸಾರ್ವಜನಿಕರಿಗೆ ನಾವು ಕೊಡ್ತಾ ಇದ್ದೀವಿ, ದೃಢೀಕರಣಗಳನ್ನು. ಅದರಲ್ಲಿ ಸಕಾಲ ಅಂದರೆ ಒಂದು ನಿಗದಿತ ಅವಧಿನ ನಿಗದಿಪಡಿಸಿದ್ದಾರೆ. ಒಂದು ದೃಢೀಕರಣಕ್ಕೆ 7 ದಿನ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ 21 ದಿನ, ಆ ಥರ ಇದೆ. ಆದರೂ ಸಹ ನಮಗೆ ಏನು ಮಾಡ್ತಿದ್ದಾರೆ, ರ್ಯಾಂಕಿಂಗ್ ಪದ್ಧತಿ ಅಳವಡಿಸ್ಕೊಳ್ಳೋದಕ್ಕೆ ನೀವು 7 ದಿನದಲ್ಲಿ ಕೊಡಬೇಕಾಗಿರೋದನ್ನು ಯಾವಾಗ ರೈತರು ಅರ್ಜಿ ಕೊಡ್ತಾರೆ, ಅರ್ಜಿದಾರರು ಒಂದೇ ದಿನದಲ್ಲಿ ಕ್ಲಿಯರ್ ಮಾಡಿ ರ್ಯಾಂಕಿಂಗಲ್ಲಿ ನೀವು ಮೊದಲು ಬರ್ತೀರಾ, ಆ ರೀತಿಯೆಲ್ಲ ಒತ್ತಡ ಏರ್ತಿದ್ದಾರೆ. ಈ ಭೂಮಿ ಅನ್ನೋ ತಂತ್ರಾಂಶ ಇದೆ, ಅದು ಹಿಂದೆ ಕೇರಳಕ್ಕೆ ತಿದ್ದುಪಡಿ ತಂದು 30 ಡೇಸ್ ಏನು ಅಬ್ಜೆಕ್ಷನ್ ಟೈಮ್ ಇತ್ತು ಅದನ್ನು ಈಗ 7 ಡೇಸಿಗೆ ಬಂದಿದ್ದಾರೆ. ಆ 7 ಡೇಸಿಗೆ ಆಲ್ರೆಡಿ ಅವ್ರಿಗೆ ರಿಜಿಸ್ಟರ್ ಆಗಿ ಅಥವಾ ವಿಭಾಗ ರಿಜಿಸ್ಟರ್ ಆಗಿ ಅವರಿಗೆ 7 ಡೇಸ್ಗೆ ಖಾತೆ ಆಗುತ್ತೆ ಸರ್. ಆದರೂ ಸಹ 7 ಡೇಸ್ ಅಬ್ಜೆಕ್ಷನ್ ಟೈಮ್ಗೆ 8 ಡೇಸ್ಗೆ ಖಾತೆ ಆಗುತ್ತೆ. ಅದು ಏನಾಗುತ್ತೆ, ಚೆಕ್ ಲಿಸ್ಟ್ ಬೆಳಿಗ್ಗೆ 10:30. ಇದೇ ವೇಳೆ ಕಂದಾಯ ಇಲಾಖೆಯ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರೇಗೌಡ, ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಉಪಾಧ್ಯಕ್ಷೆ ಶ್ರೀಲಕ್ಷ್ಮಿ, ಬಸವರಾಜ್ ಮಾದಾರ್, ಕೃಷ್ಣಪ್ಪ, ಹರೀಶ್ ರಾಜ್ ಅರಸ್, ಸುಹಾಸ್, ವಸಂತ್ ಕುಮಾರ್, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜಿಲ್ಲಾಧ್ಯಕ್ಷ S ಬೋರೇಗೌಡ, ಪ್ರಧಾನ ಕಾರ್ಯದರ್ಶಿ ಗೋಪಾಲ್, ರಾಜ್ಯ ಸಂಚಾಲಕ KT ಪುಟ್ಟಸ್ವಾಮಿ, ಬಾಲಾಲೋಚನಾ, ಕಾಂತರಾಜ್ ಇತರರು ಉಪಸ್ಥಿತರಿದ್ದರು. ಮಕ್ಕಳು ಮನೆಯಲ್ಲಿ ಮೊಬೈಲ್ ಮತ್ತು ಟ್ಯಾಬ್ನಲ್ಲಿ ಕಾಲ ಕಳೆಯುವ ಮೂಲಕ ಓದು ಮತ್ತು ಕ್ರೀಡೆಯ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಿರುವುದು ಬೇಸರದ ಸಂಗತಿ ಅಂತ ಹಾಸನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ BR ಪೂರ್ಣಿಮಾ ಬೇಸರ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕು ಮಟ್ಟದ ದಸರಾ ಕ್ರೀಡೆಯಿಂದ ಜಿಲ್ಲಾ ಮಟ್ಟದ ಕ್ರೀಡೆಗೆ ಆಯ್ಕೆಗೊಂಡಿದ್ದು, ಇಲ್ಲಿ ಗೆಲುವು ಪಡೆದವರು ರಾಜ್ಯ ಮಟ್ಟಕ್ಕೆ, ಹೆಚ್ಚು ಜನರು ಕ್ರೀಡೆಗೆ ಹೋಗಿ ಎಲ್ಲಾ ಕ್ರೀಡೆಯಲ್ಲಿ ವಿಜೇತರಾಗಬೇಕು. ಪ್ರಸ್ತುತ ಭಾರತದಲ್ಲಿ ಹೆಚ್ಚು ಕ್ರೀಡೆಗೆ ಆಸಕ್ತಿ ತೋರ್ತಿರುವುದು ಕಂಡುಬಂದಿದೆ. ಹಿಂದಿನ ದಿನಗಳಲ್ಲಿ ಈ ವಾತಾವರಣ ಇರಲಿಲ್ಲ ಅಂತ ಹೇಳಿದರು. ಮಕ್ಕಳನ್ನ ಯಾವುದಾದರೂ ಒಂದು ಕ್ರೀಡೆಯಲ್ಲಿ ತೊಡಗಿಸಬೇಕು ಎಂಬುದು ಪೋಷಕರಲ್ಲೂ ಬಂದಿರುವುದು ಉತ್ತಮವಾಗಿದೆ. ಇದರಿಂದ ಮಕ್ಕಳು ಮುಂದಿನ ಭವಿಷ್ಯಕ್ಕೂ ಕೂಡ ಅನುಕೂಲವಾಗಲಿದೆ ಅಂತ ಕಿವಿಮಾತು ಹೇಳಿದರು. ಇವತ್ತು ನೀವು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಬಂದಿದ್ದೀರಿ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಕೂಡ ನಮ್ಮ ಹಾಸನ ಜಿಲ್ಲೆಯ ಮಕ್ಕಳು ಹೆಚ್ಚು ಜನ ಆಯ್ಕೆಯಾಗಿ ಹೋಗಲಿ, ಎಲ್ಲ ಇವೆಂಟ್ಸ್, ಎಲ್ಲ ಕ್ರೀಡೆಗಳಲ್ಲೂ ಅಂತ ನಾನು ಆಶಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಹೆಚ್ಚು ಕ್ರೀಡೆಗೆ ಆಸಕ್ತಿಯನ್ನು ತೋರ್ತಾ ಇರೋದು ಕಂಡು ಬಂದಿದೆ. ಹಿಂದೆ ಈ ವಾತಾವರಣ ಇರಲಿಲ್ಲ. ನಮ್ಮ ಸರ್ಕಾರದಿಂದ ಕೂಡ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದ್ದೇವೆ. ಮೊನ್ನೆ ಕೂಡ ನಾನು ನಮ್ಮ ಕ್ರೀಡಾ ವಸತಿ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳಿಗೆ ನಾವು ಪ್ರತಿ ವರ್ಷ ಒಂದು ಕಿಟ್ ಅನ್ನ ಕೊಡ್ತೇವೆ. ಆ ಕಿಟ್ ಅನ್ನ ವಿತರಣೆ ಮಾಡಿ ಕೂಡ ನಿಮ್ಮನ್ನ ಕೂಡ ಉದ್ದೇಶಿಸಿ ಮಾತನಾಡಿದೆ. ನಮ್ಮ ಕ್ರೀಡಾ ಶಾಲೆಯ ಮಕ್ಕಳು ಕೂಡ ಇಲ್ಲಿದ್ದಾರೆ. ಅದರಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳೇ ಜಾಸ್ತಿ ಇರೋದು ಮತ್ತು
ಆಕ್ಟಿವಿಟಿಲೂ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿದೆ. ಇತ್ತೀಚೆಗೆ ಪೇರೆಂಟ್ಸ್ಗಳಿಗೂ ಕೂಡ ಮಕ್ಕಳನ್ನ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ತೊಡಗಿಸ್ಬೇಕು ಅನ್ನೋದು ಇದೆ. ಅದು ನಿಮ್ಮ ಭವಿಷ್ಯಕ್ಕೂ ಕೂಡ ಮುಂದೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆಯಲ್ಲೂ ಕೂಡ ನನ್ನ ಮಗನೂ ಒಬ್ಬ ಕ್ರೀಡಾಪಟು. ನಮ್ಮ ಮನೇಲಿ ಇಬ್ರು ಕ್ರೀಡೆನಲ್ಲಿ ತೊಡಗಿಸಿದ್ದಾರೆ, ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್. ಹಾಗಾಗಿ ಕ್ರೀಡೆ ಬಗ್ಗೆ ನಮಗೂ ಕೂಡ ಹೆಚ್ಚು ಆಸಕ್ತಿ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಎಚ್.ಕೆ. ಪಾಂಡು ಮಾತನಾಡಿ, ಕ್ರೀಡೆಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲಾ ಕ್ರೀಡೆಗೆ ಹೆಚ್ಚಿನ ಸಹಕಾರ ಕೊಡ್ತಿದ್ದು, ಜಿಲ್ಲಾ ಮಟ್ಟದ ಕ್ರೀಡೆಯಲ್ಲಿ ಗೆಲುವು ಪಡೆದು ರಾಜ್ಯ ಮಟ್ಟದಲ್ಲೂ ಸ್ಥಾನ ಗಳಿಸುವ ಮೂಲಕ ಹಾಸನ ಜಿಲ್ಲೆಯ ಪ್ರತಿಷ್ಠೆಯನ್ನ ಎತ್ತಿ ಹಿಡಿಯಬೇಕಾಗಿದೆ. ಉತ್ತಮ ತರಬೇತಿಯನ್ನ ಪಡೆದು ಜಿಲ್ಲೆಗೆ ಕೀರ್ತಿ ತರಬೇಕು ಅಂತ ಕರೆ ನೀಡಿದರು. ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಒಂದು ಉತ್ತಮವಾದ ಕಾರ್ಯನಿರ್ವಹಿಸ್ತಾ ಇದೆ. ಅದರ ಸಹಾಯಕ ನಿರ್ದೇಶಕರಾದಂಥ ನಮ್ಮ ಹರೀಶ್ ಅವರು ಮತ್ತು ನಮ್ಮ ಎಲ್ಲ ದೈಹಿಕ ಶಿಕ್ಷಕ ಮಿತ್ರರು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಮೇಡಮ್ ಅಂತ ಪೂರ್ಣ ಮೇಡಮ್ ಅವರು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ವೇಳೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿ.ಕೆ. ಹರೀಶ್, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಮಹದೇವ್, ತಾಲೂಕು ದೈಹಿಕ ಪರಿವೀಕ್ಷಕರಾದ ವೇದಣ್ಣ, ಜಿಲ್ಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಚಕ್ರಪಾಣಿ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ದಿನೇಶ್, ಸಿ.ಕೆ. ರಘು, ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಸಮೀಪದ ಕೆಸಗುಲಿ ಗ್ರಾಮದಲ್ಲಿ ಜೀತಮುಕ್ತರಿಗೆ ಮೀಸಲಿಟ್ಟ ಜಮೀನನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿದ ಆರೋಪ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಸರ್ವೆ ಕಾರ್ಯ ಮಾಡಲಾಯಿತು. ಬೇಲೂರು ತಾಲೂಕು ಅರೆಹಳ್ಳಿ ಸಮೀಪದ ಸಕಲೇಶಪುರ ತಾಲೂಕು ವ್ಯಾಪ್ತಿಗೊಳಪಡುವ ಕೆಸಗುಲಿ ಗ್ರಾಮದಲ್ಲಿ ಅರಕಲಗೂಡು ತಾಲೂಕಿನ 7 ಜೀತಮುಕ್ತರಿಗೆ ಸರ್ವೆ ನಂಬರ್ 197ರಲ್ಲಿ ಮೀಸಲಿಟ್ಟ 21 ಎಕರೆ ಜಮೀನಿನ ಬಹುಭಾಗವನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿದ್ದಾರೆಂದು ಆರೋಪಿಸಿ ಆಗಸ್ಟ್ 28ರಂದು ಕಂದಾಯ ಇಲಾಖೆ ಹಾಗೂ ಸರ್ವೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಸರ್ವೆ ಕಾರ್ಯ ಆರಂಭಿಸಿದ್ದರು. ಆದರೆ ಒತ್ತುವರಿದಾರರು ಪದೇ ಪದೇ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದರಿಂದ ಅಧಿಕಾರಿಗಳು ವಾಪಸ್ ತೆರಳಿದ್ದರು. ಆದರೆ 7 ಜೀತಮುಕ್ತ ದಲಿತರು ಮಾಡಿದ ಮನವಿಗೆ ಕಂದಾಯ ಇಲಾಖೆ, ಭೂಮಾಪನ ಅಧಿಕಾರಿಗಳು, ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮತ್ತೊಮ್ಮೆ ಸರ್ವೆ ಕಾರ್ಯ ಮಾಡಿ ಜೀತಮುಕ್ತರಿಗೆ ಕಾನೂನಿನ ಪ್ರಕಾರ ಸಿಗಬೇಕಾದ ಜಮೀನಿನ ಸುತ್ತ ಸ್ಥಳ ಗುರುತಿಸಿದರು. ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ಜಗದೀಶ್ ಭೀಮಾರ್ಮೆ ಅಂತ ಹೇಳಿ. ಸೊ ಇದುವರೆಗೂ ನಮ್ಮ ಸಕಲೇಶಪುರ ತಾಲೂಕಿನ ಎಲ್ಲ ಲೀಡರ್ಗಳ ಪ್ರಕಾರವಾಗಿ ನಾವು ಈ ವೇಳೆ ಕಾಲ್ಗಣಿಯ ದಲಿತ ಮುಖಂಡ ಕೆ.ಎಸ್. ಪ್ರಶಾಂತ್ ಹಾಗೂ ಭೀಮ್ ಆರ್ಮಿ ಅಧ್ಯಕ್ಷ ನಿಡಗೂರು ಜಗದೀಶ್ ಮಾತನಾಡಿ, ಕೆಲವಾರು ವರ್ಷಗಳ ಹಿಂದೆ ಗಂಗೂರಿನ ಜೀತಮುಕ್ತರಿಗೆ ಕೆಸಗುಲಿ ಗ್ರಾಮದಲ್ಲಿ ಜಮೀನು ಮಂಜೂರು ಮಾಡಲಾಗಿತ್ತಾದರೂ ಅನ್ಯ ಜಾತಿಯವರು 6 ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಈ ನೆಲದ ತೊಂದರೆ ಕೊಡ್ತಿದ್ದರಿಂದ ದಲಿತ ಮುಖಂಡರು ನೊಂದವರ ಪರವಾಗಿ ಧ್ವನಿ ಎತ್ತಿದ್ದೇವೆ. ಸಕಲೇಶಪುರ ಹಾಗೂ ಆಲೂರು ವ್ಯಾಪ್ತಿಯ ದಲಿತರಿಗೆ ಎಲ್ಲೇ ಅನ್ಯಾಯವಾದರೂ ಅಂತಹವರ ನೆರವಿಗೆ ದಲಿತ ಮುಖಂಡರು ಬರ್ತಾರೆ. ಅನ್ಯ ಸಮುದಾಯದವರು ನಮ್ಮ ಸಮುದಾಯದ ಮೇಲೆ ಅತಿ ಹೆಚ್ಚು ದಬ್ಬಾಳಿಕೆ ನಡೆಸಿಕೊಂಡು ಬರ್ತಿದ್ದಾರೆ ಅಂತ ತಿಳಿಸಿದರು. ನನ್ನ ಹೆಸರು ಕೆ.ಎಸ್. ಪ್ರಶಾಂತ್ ಅಂತ, ಸಕಲೇಶಪುರ ನಮ್ಮದು. ಹಾಗೆ ಈಗ ಈ ಕೆಸ್ಕುಲಿ ಬಂದಿದ್ವಿ. ಕೆಸ್ಕುಲಿಲಿ ಏನಪ್ಪ ಅಂತಂದರೆ, ಹಿಂದೆ 2013ರಲ್ಲಿ ಹಿಂದೆ ಇವು ಜೀತಮುಕ್ತರಿಗೆ ಅಂತ ಹೇಳ್ಬಿಟ್ಟು ಜಮೀನ ಸರ್ಕಾರದಲ್ಲಿ ಜೀತಮುಕ್ತರು ಏನಿದ್ದಾರೆ ಅವ್ರಿಗೆ ಗಂಗೂರು ಅಂತ, ಅವರಿಗೆಲ್ಲ ಇಲ್ಲಿ 23 ಎಕರೆ ಜಾಗನ ಮಂಜೂರು ಮಾಡಿಕೊಟ್ಟಿದ್ರು. ಮಂಜೂರು ಮಾಡಿಕೊಟ್ಟ ಸಂದರ್ಭದಲ್ಲಿ ಒಬ್ಬರು ಶೆಟ್ರು ಅನ್ನೋರು. ಈ ವೇಳೆ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿ ಸದಾಶಿವ ತಿಪ್ಪಾರೆಡ್ಡಿ, ಅಪರಾಧ ವಿಭಾಗದ ಪಿಎಸ್ಐ ಸರ್ದಾರ್ ಪಾಷಾ, ಉಪ ತಹಶೀಲ್ದಾರ್ ಶ್ರೀದೇವಿ, ರಾಜಸ್ವ ನಿರೀಕ್ಷಕ ಅಭಿಲಾಷ್, ತಾಲೂಕು ಸರ್ವೇಕ್ಷಣಾಧಿಕಾರಿ ಗಣೇಶ್, ಗ್ರಾಮ ಲೆಕ್ಕಾಧಿಕಾರಿ ಚೆಂಗಪ್ಪ, ಪರಿಶಿಷ್ಟ ಜಾತಿ ಒಕ್ಕೂಟದ ತಾಲೂಕು ಅಧ್ಯಕ್ಷ ಈರಪ್ಪ, ಭೀಮಾ ಕೊರೆಂಗಾವ್ನ ಮಾಜಿ ತಾಲೂಕಾಧ್ಯಕ್ಷ ಶಾಂತರಾಜ್, ಬೈಕೆರೆ ದೇವರಾಜ್ ಸೇರಿದಂತೆ ಹಲವರು ಹಾಜರಿದ್ದರು. ಮೈಕ್ರೋ ಫೈನಾನ್ಸ್ಗಳ ಬಡ್ಡಿ ಹಾವಳಿಯಿಂದ ಬೇಸತ್ತು ಅನೇಕರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಸರ್ಕಾರ ಈ ಫೈನಾನ್ಸ್ ಅನ್ನು ಬ್ಯಾನ್ ಮಾಡದಿದ್ರೆ ಭೂಮಿ ಕ್ಷೇಮಾಭಿವೃದ್ಧಿ ಸಂಘ ಬೀದಿಗಿಳಿದು ಪ್ರತಿಭಟನೆ ಮಾಡುವುದಾಗಿ ಸಂಘದ ಅಧ್ಯಕ್ಷ ರಮೇಶ್ ಮತ್ತು ಜಿಎಸ್ ರಾಜ್ಕುಮಾರ್ ಹಾಸನದಲ್ಲಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಮೈಕ್ರೋ ಫೈನಾನ್ಸ್ಗಳಾದ ಬಜಾಜ್, ಸೂರ್ಯೋದಯ, ಬಿಎಸ್ಎಸ್, ಗ್ರಾಮೀಣ ಕೂಟ, ಐಡಿಎಫ್ಸಿ, ಎಚ್ಡಿಎಫ್ಸಿ, ಸತ್ಯ, ನವಚೇತನ, ವಿಸ್ತಾರ, ಸಂಘಮಿತ್ರ, ಸಾಸಿಟಿವ್, ಐಸಿಐಸಿಐ ಭಾರತ್, ಸಮಸ್ತ, ಸ್ಪಂದನ, ಆರ್ಪಿಎಲ್, ಎಸ್ಕೆಎಸ್, ನಬಾರ್ಡ್, ಇನ್ನೂ ಹಲವಾರು ರಾಜ್ಯಾದ್ಯಂತ ಹಾಗೂ ದೇಶದಾದ್ಯಂತ ಪ್ರತಿ ಗ್ರಾಮದ ಮಹಿಳೆಯರಿಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಆಧಾರದ ಮೇಲೆ ಅಕ್ರಮವಾಗಿ 25,000 5 ಲಕ್ಷದವರೆಗೆ, ಹೆಂಗಸರಿಗೆ
ಹಲವಾರು ಸಂಘಗಳು ಕೊಟ್ಟಿರ್ತಾರೆ. ಸಾಲದ ವಸೂಲಿಯನ್ನ ವಾರದ 15 ದಿನದ ಹಾಗೂ ತಿಂಗಳಿಗೆ ವಸೂಲಿ ಮಾಡ್ತಾರೆ. ಸುಮಾರು ಒಬ್ಬ ಮಹಿಳೆಗೆ 10 ರಿಂದ 12 ಮೈಕ್ರೋ ಫೈನಾನ್ಸ್ಗಳ ಸಾಲವನ್ನು ಕೊಟ್ಟಿರ್ತಾರೆ. ಸಾಲವನ್ನು ಕೊಡುವ ಮುನ್ನ 8% ಹಾಗೂ 9% ಅಂತ ಹೇಳ್ತಾರೆ. ಆದರೆ ಸರಿಯಾದ ಲೆಕ್ಕ ನೋಡಿದರೆ 20% ಇಂದ 36% ವರೆಗೆ ಬಡ್ಡಿಯಾಗುತ್ತೆ. ಹಲವಾರು ಮಹಿಳೆಯರು ಮೈಕ್ರೋ ಫೈನಾನ್ಸ್ಗಳ ನೀಡಿದ ಸಾಲವನ್ನು ತೀರಿಸಲು ಆಗದೆ ಊರನ್ನ ಬಿಟ್ಟಿದ್ದು, ಇನ್ನು ಕೆಲ ಮಹಿಳೆಯರು ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ದಯಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ದೇಶದಾದ್ಯಂತ ಇರುವ ಅಕ್ರಮ ಮೈಕ್ರೋ ಫೈನಾನ್ಸ್ಗಳನ್ನ ಬ್ಯಾನ್ ಮಾಡಬೇಕು. ಮುಂದಾಗುವ ಜನಸಾಮಾನ್ಯರ ಅನಾಹುತಗಳಿಗೆ ಸರ್ಕಾರಗಳೇ ನೇರ ಹೊಣೆಗಾರರಾಗ್ತಾರೆ ಅಂತ ದೂರಿದ್ರು. ಇವತ್ತು ಒಂದು 250 ಜನಕ್ಕೆ ಬಂದು ನಿಂತಿದೆ. ಬಟ್ ನಮ್ಮ ಕಾನ್ಸೆಪ್ಟು ರೈತರ ಪರ, ವಿದ್ಯಾರ್ಥಿ ಪರ, ಅಲ್ಪಸಂಖ್ಯಾತರ ಪರ, ಜನರ ಪರ ಹೋರಾಟ ಮಾಡಿಕೊಂಡು ಕೋವಿಡ್ ಟೈಮಲ್ಲಿ 43 ದಿನ ನಿರಂತರವಾಗಿ ಎವ್ರಿಡೇ 250 ಜನಕ್ಕೆ ಉಚಿತವಾಗಿ ತೀರಾ ಕಷ್ಟದಲ್ಲಿರೋರಿಗೆ ಆಹಾರ ಕೊಡಿಸ್ಕೊಂಡು ಮತ್ತು ಎವ್ರಿಡೇ ಇದುವರೆಗೂ ಒಂದು 56 ರಿಂದ 57 ಅನಾಥ ಸೇವೆಗಳನ್ನು ಸಫಲ ಮಾಡಿಕೊಂಡು ಈ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಸಂಘಟನೆ ಒಂದು ಅಂತ ಭೂಮಿ ಸೇವೆ ಸಂಘದ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಸರ್ ಭೂಮಿ ಸೇವೆ ಸಂಘದ ವತಿಯಿಂದ ಮೈಕ್ರೋ ಫೈನಾನ್ಸ್ಗಳ ಬಡ್ಡಿಯ ಬಳಿಯಿಂದ ಬೇಸತ್ತ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ಬಗ್ಗೆ ಒಂದು ಹೋರಾಟನ ಇವತ್ತು ಪ್ರಾರಂಭ ಮಾಡೋದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಸರ್. ಈ ಪ್ರೆಸ್ ಮೀಟಲ್ಲಿ ಸರ್ ಹಲವಾರು ಸುಮಾರು ಒಂದು ಮೈಕ್ರೋ ಫೈನಾನ್ಸ್ಗಳಾದ ಬಜಾಜ್, ಶೂರೋದಯ, PSS, ಗ್ರಾಮೀಣ ಕೂಟ, HDFC, ಸತ್ಯ, ನವಚೇತನ, ವಿಸ್ತಾರ, ಸಂಘಮಿತ್ರ, ಸೊಸೈಟಿ, ರಾಮಶಕ್ತಿ, ಆಶೀರ್ವಾದ್, ಫೆಡರಲ್, ಕೆ, ICIC, ಭಾರತ್, ಧರ್ಮಸ್ಥಳ ಸಂಘ, ಸಮಸ್ತ, ಸ್ಪಂದನ, RPL, SKS, ನಬಾರ್ಡ್, ಇನ್ನೂ ಹಲವಾರು ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಮೈಕ್ರೋ ಫೈನಾನ್ಸ್ಗಳು ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ 9% ಮಾಡಿ 8% ಮಾಡಿ ಅಂತ ಹೇಳುತ್ತೆ. ಇವರು ಅಲ್ಲಿಂದ ಅಪ್ರೋಚ್ ತಂದಾದ್ಮೇಲೆ ಮ್ಯಾಕ್ಸಿಮಮ್ 22, 23%, 25%. ಧರ್ಮಸ್ಥಳ ಸಂಘ ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ 32% ಗಿಂತ ಬರ್ತದೆ. ಜನಗಳ ಹತ್ರ ದುಡ್ಡು ಕೊಡ್ತಾರೆ, ಬರೀ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ತಗೊಂಡು ಆಮೇಲೆ ತಿಂಗಳ, ವೀಕ್ಲಿ, 15 ದಿನ, 20 ದಿನಗಳ ವಸೂಲಿ ಮಾಡಿಕೊಂಡು ಇವತ್ತು ಇಡೀ ನಮ್ಮ ಹಳ್ಳಿ ಜನಸಂಖ್ಯೆಯಲ್ಲಿ ಹೆಣ್ಮಗಳಲ್ಲಿ ಒಬ್ಬೊಬ್ರು ಹೆಣ್ಮಗಳ ಮೇಲೆ 3 ರಿಂದ 4 ಲಕ್ಷ ರೂಪಾಯಿ ಸಾಲ ಇದೆ. ಅದು ಕಟ್ಟಕ್ಕಾಗ್ದಲೆ ಎಷ್ಟೋ ಜನ ಸೂಸೈಡ್ ಅಟೆಂಪ್ಟ್ ಮಾಡಿರೋ ಉದಾಹರಣೆಗಳಿದೆ. ಸೂಸೈಡ್ ಆಗಿರೋ ಉದಾಹರಣೆನು ಮೊನ್ನೆ ಮಂಡ್ಯ ಜಿಲ್ಲೆಯಲ್ಲಿ ಮೊನ್ನೆ ಒಂದು 3 ಡೇಸ್ ಬ್ಯಾಕ್ ಮಂಡ್ಯ ಜಿಲ್ಲೆಯಲ್ಲಿ ಸೂಸೈಡ್ ಆಗಿದೆ. ಇದು ಮುಂದಿನ ಪೀಳಿಗೆಗೆ ಈಗೇನಿದು ಮೈಕ್ರೋ ಫೈನಾನ್ಸ್ಗಳಿವೆ ಸ್ಟಾಪ್ ಮಾಡಲಿಲ್ಲ ಅಂದ್ರೆ ನಮ್ಮ ದೇಶ ಮತ್ತೆ ನಮ್ಮ ರಾಜ್ಯ ತುಂಬಾ ಅಲ್ಲೋಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಖಂಡಿತ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಮ್ಮ ಪತ್ರಕರ್ತ ಸಾಮಿತ್ರರು ಕೇಳ್ಕೊತೀನಿ, ಇದು ಉನ್ನತ ಮಟ್ಟದ ನ್ಯೂಸ್ ಮಾಡಿ ನನ್ನ ಆತ್ಮೀಯ ಅಕ್ಕ ತಂಗಿಯರಿಗೆ ಈ ಜೀವನ ರಕ್ಷಣೆ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಅಚ್ಚುಮರಂತ ಅಚ್ಚತಾಯಿ ಭೂಮಿ ಸೇವೆ ಭೂಮಿ ಕ್ಷೇಮ ಸಂಘದ ಅಧ್ಯಕ್ಷರಾಗಿ ಒಂದು ಹೇಳೋದೇನಪ್ಪ ಅಂದ್ರೆ, ಇವತ್ತು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸುಮಾರು ಆಧಾರ್ ಕಾರ್ಡ್ ಕೊಟ್ಟು ಮತ್ತೆ ಪಾನ್ ಕಾರ್ಡ್ ಕೊಟ್ಟು ಸುಮಾರು ಯಾರೋ ನಾನು ನಿನಗೆ 10,000 ದುಡ್ಡು ಬರಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, 10,000 ದುಡ್ಡು ಬರುತ್ತೆ ಕಟ್ತಂತ ಲೋನ್ ಅಂತ ಹೇಳ್ತಾರೆ. ಹಾಗೆ ಮಾಡ್ತಾರೆ ಅವರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ನಿಕಟಪೂರ್ವ ಅಧ್ಯಕ್ಷ ನಾಗರಾಜ್, ಕಾರ್ಯದರ್ಶಿ ರವಿ, ನಾಗರತ್ನ, ದಿನೇಶ್ ಇತರರು ಉಪಸ್ಥಿತರಿದ್ದರು. ಆಲೂರು ತಾಲೂಕಿನ ಕೆ ಹೊಸಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ವಾರದಲ್ಲಿ 4 ದಿನ ಮೊಟ್ಟೆ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ಸಿಮೆಂಟ್ ಮಂಜು ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, PM ಪೋಷಣ್ ಯೋಜನೆ ಅಡಿಯಲ್ಲಿ ಈಗಾಗಲೇ ವಾರದಲ್ಲಿ 2 ದಿನ ಮೊಟ್ಟೆ ಕೊಡುವ ಕಾರ್ಯಕ್ರಮ ನಡೆಯುತ್ತಿತ್ತು. ವಾರದಲ್ಲಿ 6 ದಿನ ಮೊಟ್ಟೆ ಕೊಡಬೇಕೆಂದು ಅಜೀಂ ಪ್ರೇಮ್ಜಿಯವರು ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ 1591 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರದಲ್ಲಿ 6 ದಿನ ಮೊಟ್ಟೆ ವಿತರಿಸಲು ಕೈಜೋಡಿಸಿದ್ದಾರೆ. ಇದನ್ನು ಸದುಪಯೋಗ ಪಡಿಸಿಕೊಂಡು ಮಕ್ಕಳೆಲ್ಲರೂ ಆರೋಗ್ಯವಂತರಾಗಿ ಮುಂದಿನ ದಿನಗಳಲ್ಲಿ ಬರುವ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಿ ಪೋಷಕರಿಗೆ ಹಾಗೂ ಶಾಲೆಗೆ ಕೀರ್ತಿ ತರಬೇಕು. ಕ್ರೀಡೆಗಳಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವೆಲ್ಲರೂ ಸಾಧನೆ ಮಾಡಬೇಕು ಅಂತ ಶುಭ ಹಾರೈಸಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸರ್ಕಾರಿ ಶಾಲೆಗಳು ಅಂದರೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಇರ್ತಕ್ಕಂಥ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಒಂದು ಉತ್ತಮ ಪೌಷ್ಟಿಕಾಂಶ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರಧಾನಮಂತ್ರಿ ಪೋಷಣ್ ಯೋಜನೆ ಅಂತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಕಳೆದ 2018 ಪ್ರಾರಂಭ ಆಗಿತ್ತು. 2018 ನಿರಂತರವಾಗಿ ಈ ಕಾರ್ಯಕ್ರಮ ಪ್ರಾರಂಭವಾಗಿ ನಡೆಯುತ್ತಿತ್ತು.
ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಮಾತನಾಡಿ, ಇಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಉತ್ತಮ ಸೌಲಭ್ಯಗಳು ದೊರೆಯುತ್ತಿತ್ತು. ಹಾಲು, ಮಧ್ಯಾಹ್ನದ ಬಿಸಿ ಊಟ, ವಾರದಲ್ಲಿ 6 ದಿನ ಮೊಟ್ಟೆ, ಜೊತೆಗೆ ಸಮವಸ್ತ್ರ, ಶೂ ಮತ್ತು ಸಾಕ್ಸ್, ಉಚಿತ ಪಠ್ಯಪುಸ್ತಕಗಳು ದೊರೆಯುತ್ತಿವೆ. ಈ ಸೌಲಭ್ಯಗಳನ್ನು ನೀವೆಲ್ಲರೂ ಬಳಸಿಕೊಂಡು ಉತ್ತಮ ಸುಸಂಸ್ಕೃತರಾಗಬೇಕು ಅಂತ ತಿಳಿಸಿದರು. ನಿಮ್ಮಲ್ಲಿ ಅಜಿತ್ ಪ್ರೇಮ್ಜಿ ಅಂತಹ ದಾನಿಗಳು 4 ಜನ ಹುಟ್ಟಿಕೊಂಡ್ರೆ ಜೀವನ ಸಾರ್ಥಕವಾಗುತ್ತೆ ಅಂತ ತಿಳಿಸಿದರು. ಶಾಸಕರು PM ಪೋಷಣ್ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ ಯೋಜನೆಯಲ್ಲಿ ಈ ದಿನ ಏನು 2 ದಿನಗಳ ಕಾಲ ಮೊಟ್ಟೆಯನ್ನು ವಿತರಣೆ ಮಾಡುವಂತ ಕಾರ್ಯಕ್ರಮ ಇತ್ತು. ಅದಕ್ಕೆ ಪೂರಕವಾಗಿ ಉಳಿದಂತ 4 ದಿನಗಳ ಕಾಲ ಪೌಷ್ಟಿಕ ಆಹಾರದ ಭಾಗವಾಗಿ 4 ದಿನಗಳ ಕಾಲ ಮೊಟ್ಟೆಯನ್ನು ವಿತರಣೆ ಮಾಡುವಂತ ಕಾರ್ಯಕ್ರಮವನ್ನು ಚಾಲನೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ತಾಲೂಕಿನ ವತಿಯಿಂದ, ನಮ್ಮ ಎಲ್ಲ ಶಿಕ್ಷಕ ಬಂಧುಗಳ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಮಕ್ಕಳೇ ಈಗಾಗಲೇ ಮಾನ್ಯ ಶಾಸಕ ಈ ಸಂದರ್ಭದಲ್ಲಿ ಮಲ್ಲಾಪುರ ಗ್ರಾಮ ಪಂಚಾಯಿತಿ PDO ಪರಮೇಶ್, ಶಾಲೆಯ ಮುಖ್ಯ ಶಿಕ್ಷಕಿ ನಾಗರತ್ನ, ECOಗಳಾದ ಮಂಜುಳಾ, ಕಿರಣ್, ತಿಮ್ಮಶೆಟ್ಟಿ, CRP ಮೈಮುನಾ, ಶಾಲೆಯ ಸಹಶಿಕ್ಷಕರುಗಳು, SDMC ಅಧ್ಯಕ್ಷರು ಭಾರತಿ, ಉಪಾಧ್ಯಕ್ಷ ಮುರುಗೇಶ್, ಅಡಿಗೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮೂಲ ವಾರಸುದಾರರಿಗೆ ವಂಚಿಸಿ ಅಕ್ರಮ ಭೂ ಮಂಜೂರಾತಿ ಮಾಡಿಕೊಂಡು ನಮ್ಮ ಮೇಲೆ ಪ್ರಾಣ ಬೆದರಿಕೆ ಹಾಕಿದ್ದು, ನಮಗೆ ಸೂಕ್ತ ರಕ್ಷಣೆ ನೀಡಿ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಪ್ರೇಮ ಹಾಸನದ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕು ನಾಗಸಮುದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ 104/2ರಲ್ಲಿ ಇರುವ 2 ಎಕರೆ 3 ಗುಂಟೆ ಹನುಮೇಗೌಡನವರ ಹೆಸರಿನಲ್ಲಿ ಇದ್ದ ಜಮೀನನ್ನು 1977-78ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಬೇರೆಯವರಿಗೆ ಖಾತೆ ಮಾಡಿಕೊಟ್ಟು ನಮಗೆ ಅನ್ಯಾಯ ಮಾಡಿದ್ದಾರೆ. 1960ರಲ್ಲಿ ನಮ್ಮ ಮಾವ ಮೃತಪಟ್ಟ ಬಳಿಕ ನನ್ನ ಗಮನಕ್ಕೆ ಬಾರದೆ ಈ ಕೃತ್ಯ ಮಾಡಿದ್ದಾರೆ. ನಾವು ಅನಕ್ಷರಸ್ಥರು ಎಂಬ ಕಾರಣಕ್ಕೆ ನಮಗೆ ಮೋಸ ಮಾಡಲಾಗಿದೆ ಅಂತ ದೂರಿದರು. ಮಾವ ಕೊಟ್ಟಿರೋದು 2 ಎಕರೆ 3 ಗುಂಟೆ. ಅವರು 60ನೇರಲ್ಲಿ ತೀರೋದ್ರು. ಅವಾಗಿಂದ ನಮ್ಮ ಯಜಮಾನ್ರು ನಾವು ಮಾಡ್ಕೊಂಬರ್ತಾ ಇದ್ದೋ. ನಮ್ಮ ಯಜಮಾನ್ರು ತೀರೋದು 60-70 ಯಾರಿಗೋ ಬೇರೆ ಹೆಸರಿಗೆ ಹೋಗೈತೆ ಅಂತ ಅಂದರು, ಗೊತ್ತಿಲ್ಲ ನಮಗೆ. ನಮ್ಮ ಯಜಮಾನ್ರು ತೀರೋದ್ರು. ನನಗೆ 2 ಹೆಣ್ಮಕ್ಳು, ಅವರು ಮದುವೆ ಮಾಡಿ ಕಳಿಸ್ತೆ. ಜಮೀನು ನಾನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೆ. ಜಮೀನಲ್ಲಿ 60 ಜಮೀನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ 70ರಲ್ಲಿ ಯಾರೋ ಹೋಯ್ತು ಅಂದರು, ಅದು ಗೊತ್ತಿಲ್ಲ ನಮಗೆ. ಈಗ ಕುರ್ಸಾಂಗೌಡ ನಾನು ಅವ್ರ ಹೆಸರಿಗೆ ಹೋಗಿ ಈಗ 4-5 ವರ್ಷದಲ್ಲಿ ಅವ್ರ ಹೆಸರಲ್ಲಿ ಐತೆ ಅಂತ ಕೇಳಿದರು. ಅವಾಗ ಹೋಗಿ ಕೇಳೋ ಅಷ್ಟರೊಳಗೆ ನನಗೆ ಇವರು ಮೋಸದಲ್ಲಿ ಮಾಡ್ಕೊಂಡು 4-5 ತಿಂಗಳಾಯ್ತು ಸ್ವಾಮಿ. ಭಾರಿ ಚಿತ್ರಹಿಂಸೆ ಕೊಡ್ತಾವ್ರೆ. ನಾವು ಕೊಂಡಿದ್ದೀವಿ. ಉಡ್ಸಂಗೌಡ ಮಾರಿರೋದು. ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ನಾನು ಉಳುಮೆ ಮಾಡಿದೆ, ಜೋಳ ಐತೆ, ಪ್ರತಿಯೊಂದು ಎಲ್ಲನೂ ಕ್ಯಾಟು ಜೋಳ ಎಲ್ಲನೂ ಕರ್ಕೊಂಡೋಗಿ ಹಾಕಿ ಉಟ್ಕೊಂಡಿದ್ದೆಲ್ಲ ನಾವು ಕೊಂಡ್ಕೊಂಡಿದ್ದೀವಿ ಅಂತ ಚಿತ್ರಹಿಂಸೆ ಕೊಟ್ಟು ನಮಗೆ ಆದಷ್ಟು ಬೇಗ ನನ್ನ JCB ತಂದು ಊತಾಕ್ತೀನಿ ಇಲ್ಲಿ ಅಂತ ಎಳೆದು ಹೊಡೆದು ಅಷ್ಟು ಟಾರ್ಚರ್ ಕೊಟ್ಟು ನಮಗೆ ಜಮೀನಲ್ಲಿ 4-5 ತಿಂಗಳಿಂದ ಭಾರಿ ಹಿಂಸೆ ಕೊಡ್ತಾವ್ರೆ. ನನಗೆ ನ್ಯಾಯ ಕೇಳ್ತಾ ಬಂದಿದ್ದೀನಿ. ನನಗೆ ನ್ಯಾಯ ನಡೆಸ್ಕೊಡಿ. ನನ್ನ ಜಮೀನು ನನಗೆ ಉಳಿಸ್ಕೊಡಿ. ನಾನು ಕೋರ್ಟ್ಗೆ ಹಾಕಿದ್ದೀನಿ, ಕೋರ್ಟ್ಗೆ ಹಾಕಿದ್ದೀನಿ. ಈ ಪತ್ರಿಕಾಗೋಷ್ಠಿಯಲ್ಲಿ CK ಬೇಬಿ, CK ನಾಗರತ್ನ, ರವಿ ಇತರರು ಉಪಸ್ಥಿತರಿದ್ದರು. ಅಕ್ಟೋಬರ್ 1ರ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 1 ದಿನದ ಧರಣಿ ಸತ್ಯಾಗ್ರಹವನ್ನು ನಿವೃತ್ತ ನೌಕರರಿಂದ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಲಾಗುವುದು ಅಂತ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು, ನಾವುಗಳು ದಿನಾಂಕ 1/7/2022ರಿಂದ 31/7/2024 ಅವಧಿಯಲ್ಲಿ ನಿವೃತ್ತಿಯಾದ ನೌಕರರಾಗಿದ್ದು, ನಮಗೆ 6ನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ DCRG ಕಮ್ಯುಟೇಷನ್, ಗಳಿಕೆ ರಜೆ, ನಗದೀಕರಣಗಳ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಆರ್ಥಿಕ ನಷ್ಟ ಉಂಟಾಗಿ ಅನ್ಯಾಯವಾಗಿರುತ್ತೆ. ಈ ದಿಸೆಯಲ್ಲಿ ನಾವುಗಳು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೇಲಿನ ಅವಧಿಯಲ್ಲಿ ನಿವೃತ್ತರಾದವರಿಗೆ 7ನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ DCRG ಕಮ್ಯುಟೇಷನ್, ಗಳಿಕೆ ರಜೆ, ನಗದೀಕರಣಗಳ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ನೀಡಬೇಕೆಂತ ಆಗ್ರಹಿಸಿ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳ, ಎಲ್ಲ ಕ್ಷೇತ್ರಗಳ ಶಾಸಕರ, ಎಲ್ಲ ಜಿಲ್ಲಾಧಿಕಾರಿಗಳ ಹಾಗೂ ಎಲ್ಲ ತಹಶೀಲ್ದಾರ್ಗಳ ಮುಖಾಂತರ ನೂರಾರು ನಿವೃತ್ತ ನೌಕರರು ಮನವಿಯನ್ನ ಅರ್ಪಿಸಿದ್ದೇವೆ ಅಂತ ತಿಳಿಸಿದರು. ಸೇವೆಯಿಂದ ನಿವೃತ್ತರಾಗಿರುವಂತ ಒಂದು ವೇದಿಕೆಯನ್ನು ಮಾಡ್ಕೊಂಡಿದ್ದೀವಿ. ನಿವೃತ್ತರ ಸಂಘ ಅಲ್ಲ, ನಿವೃತ್ತರ ಸಂಘ ಬೇರೆ. ಈಗ ನಾವು 25 ತಿಂಗಳ ಅವಧಿಯಲ್ಲಿ ನಾವು ಏನು ರಿಟೈರ್ಡ್ ಆಗಿದ್ದೀವಿ, ಅವ್ರು ನಮ್ಮದೇ ಆದಂಥ ಒಂದು ವೇದಿಕೆಯನ್ನು ಮಾಡ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ
ಕರ್ನಾಟಕ ಸರ್ಕಾರ 7ನೇ ವೇತನ ಆಯೋಗವನ್ನು ಜಾರಿಗೆ ತಂದಿದೆ. ಅದನ್ನ 1/8/2024 ಫೈನಾನ್ಷಿಯಲ್ ಬೆನಿಫಿಟ್ಸ್ ಬರೋ ಹಾಗೆ ಅದನ್ನು ಜಾರಿಗೆ ತಂದಿದೆ. ಅದು ಎಲ್ಲರಿಗೂ ಸೇರುತ್ತೆ. ಹೈಕ್ ಆಗೋದು ಫಿಟ್ಮೆಂಟ್ ಆಗೋದೇನಿದೆ ಅದನ್ನು 1/7/2022 ಫಿಟ್ಮೆಂಟ್ ಆಗಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅಧ್ಯಕ್ಷ ಎಸ್ ಬೋರೇಗೌಡ, ರಾಜ್ಯ ಸಂಚಾಲಕ ಕೆಟಿ ಪುಟ್ಟಸ್ವಾಮಿ, ಬಾಲಾಲೋಚನಾ, ಕಾಂತರಾಜ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರವಾಸೋದ್ಯಮದಲ್ಲಿ ಶ್ರಮ ವಹಿಸಿರುವ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರಿಗೆ ಸಹಾಯಧನ ನೀಡಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಬೇಕು. ಶಾಸಕ ಸಿಮೆಂಟ್ ಮಂಜು. 2ನೇ ದಿನಕ್ಕೆ ಕಾಲಿಟ್ಟ ಲೆಕ್ಕಾಧಿಕಾರಿಗಳ ಮುಷ್ಕರ. ಸಾಮಾಜಿಕ ಮಾಧ್ಯಮದಲ್ಲಿ ಮಕ್ಕಳು ಆಸಕ್ತಿ ಹೆಚ್ಚು. ಹಾಸನ ಜಿಲ್ಲಾ ಪಂಚಾಯತ್ ಸಿಒ ಪೂರ್ಣಿಮಾ ಬೇಸರ.